ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಹೆಣ್ಮಕ್ಳು ಕೆಟ್ಟು ತವರು ಮನೆಗೆ ಹೋಗ್ಬಾರ್ದಂತೆ. ಹೋದರೂ 2 ದಿನ ಅಷ್ಟೇ, 3ನೇ ದಿನಕ್ಕೆ ವಾಪಸ್ ಬಂದುಬಿಡಬೇಕು. ಯಾಕೆ ಅಂದರೆ ಎಲ್ಲ ಹೆಣ್ಣುಮಕ್ಳಲ್ಲೂ ಅದೃಷ್ಟ ಅನ್ನೋದು ಹೊಲ್ದಿರಲ್ಲ. ಯಾಕಂದರೆ ನತದೃಷ್ಟ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಇಲ್ಲ ಭೂಮಿ ಮೇಲೆ. ತುಂಬ ಜನ ಹೆಣ್ಮಕ್ಳು ಅನುಭವಿಸಿರುವಂಥ ನೋವಿನ ಕಥೆನೇ ಇದು. ಯಾಕಂದರೆ ಹೆಣ್ಮಕ್ಳು ಕೆಟ್ಟೇನಾರು ಅಪ್ಪನ ಮನೆಗೆ ಹೋದರೆ ಬಿಡುಗಾಸಿನ ಬೆಲೆ ಇರೋದಿಲ್ಲ. ಯಾಕಂದರೆ ಅಪ್ಪ ಅಮ್ಮ ಇರುವವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊತಾರೆ. ಯಾಕಂದರೆ ಕೆಟ್ಟು ಮಗಳು ಮನೆಗೆ ಬಂದಿದ್ದಾಳೆ, ನನ್ನನ್ನು ಬಿಟ್ಟರೆ ಇನ್ಯಾರೂ ಆಶ್ರಯ ಇಲ್ಲ ಅಂತ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ. ಯಾಕೆಂದರೆ ಗಂಡನ ಬಿಟ್ಟು ನೆಕ್ಸ್ಟು ತಂದೆ ತಾಯಿನೇ ಆಶ್ರಯ ಆಗಿರ್ತಾರೆ. ಆದರೆ ಬಂದವಳು ಅಣ್ಣನೇ ಹೆಂಡ್ತಿನೋ ತಮ್ಮನೇ ಹೆಂಡ್ತಿನೋ ಒಳ್ಳೆಯವರಾಗಿರಲ್ಲ, ಇಲ್ಲ ಅಕ್ಕಪಕ್ಕದ ಜನಗಳು ಒಳ್ಳೆಯವರಾಗಿರಲ್ಲ. ಮಾತಿಗೂ ಚುಚ್ಚುತ್ತಾ ಇರೋದು, ಗಂಡನ ಬಿಟ್ಟು ಬಂದಿದ್ದಾಳೆ ಒಂಥರ. ಯಾಕಂದರೆ ಹೆಣ್ಮಕ್ಳು ಕಷ್ಟ ಅಂತ ತವ್ರ ಮನೆಗೆ ಹೋಗೋಕ್ಕೆ ಅಕ್ಕಪಕ್ಕ ಜನಗಳೇ ಬಿಡಲ್ಲ. ಮತ್ತು ಇನ್ನೊಂದು, ನಮಗೂ ವ್ಯಾಲ್ಯೂ ಇರಲ್ಲ ಫ್ರೆಂಡ್ಸ್. ಯಾಕಂದರೆ ನಾವೇನಾದ್ರೂ ಗಂಡನ ಜೊತೆ ಜಗಳ ಆಡಿಕೊಂಡು ನಮ್ಮ ಒಂದು ಸಂಬಂಧ ಚೆನ್ನಾಗಿಲ್ಲ ಅಂದ್ಕೊಂಡು ಏನೋ ಒಂದು ಅತಿ ಮೀರಿ ಹೋಗಿ ಗಂಡನ ಮನೆಗೆ ಹೋಗಿ ಅಪ್ಪ ಅಮ್ಮನ ಮನೆ ಸೇರಿಕೊಂಡ್ರೆ ವ್ಯಾಲ್ಯೂ ಇರಲ್ಲ. ಯಾಕಂದರೆ ಕೊಟ್ಟೆಣ್ಣು ಕುಲಕ್ಕೆ ಹೊರಗಿದೆ ಅಂತ ನಮ್ಮ ವ್ಯಾಲ್ಯೂ ಏನಿದ್ರೂ 4 ದಿನದಷ್ಟೇ ಅಪ್ಪ ಅಮ್ಮನ ಆಸೆ ಪಡಬೇಕು. ಯಾಕಂದರೆ ಕೆಲವು ತಂದೆ ತಾಯಿಗಳು ತುಂಬಾ ಕಷ್ಟ ಇರ್ತಾರೆ. ಕೆಲವು ತಂದೆ ತಾಯಿಗಳು ಮದುವೆ ಮಾಡಿಕೊಟ್ರೆ ಸಾಕಪ್ಪ ಅಂತ ಅಂದ್ಕೋತಿದ್ರೆ, ಕೆಲವು ತಂದೆ ತಾಯಿಗಳು ಮಗಳು ಹೋದ್ರೂ ಮಗಳನ್ನೂ ತನ್ನ ರಾಣಿ ಥರ ನೋಡ್ಕೋತಾರೆ. ಎಲ್ಲ ತಂದೆ ತಾಯಿಗಳು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ. ನಾನು ಎಲ್ಲ ತಂದೆ ತಾಯಿಗೂ ಎಲ್ಲಕ್ಕೂ ಅಲ್ಲ ಇದು. ಕೆಲವು ಹೆಣ್ಣು ಮಕ್ಕಳಿಗೆ ತವ್ರ ಭಾಗ್ಯನೂ ಒಳ್ಳೆಯದಾಗಿರುತ್ತೆ, ಕೆಲವು ಹೆಣ್ಣು ಮಕ್ಕಳಿಗೆ ತವ್ರ ಬಾಗಿಲು ಯಾವಾಗಲೂ ಮುಚ್ಚಿದಂಗಿರುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಪ್ಪ ಅಮ್ಮ ಮಾನಕ್ಕೆ ಹೆಂಚ್ಕೋತಾರೆ. ಗಂಡನ ಬಿಟ್ಟು ಬಂದಿದ್ದಾಳೆ ಅಂತ ಒಂಥರ ಚುಚ್ಚು ಮಾತು. ಆಮೇಲೆ ಹೆಣ್ಮಕ್ಳ ಲೈಫಲ್ಲಿ ವಿಧಿ ಯಾವ್ಯಾವ ಥರ ಬರುತ್ತೆ ಅಂದರೆ, ಒಳ್ಳೆ ಹೆಂಡ್ತಿಗೆ ಒಳ್ಳೆ ಗಂಡ ಕೊಡಲ್ಲ, ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡ್ತಿ ಕೊಡಲ್ಲ. ಮತ್ತು ಹಾಗೆ ಒಂದೊಂದು ಹೆಣ್ಮಕ್ಳ ದುರ್ವಿಧಿ ಏನು ಅಂದರೆ, ಮಧ್ಯಂತರದಲ್ಲಿ ವಿಧವೆ ಆಗುವಂಥದ್ದು, ಗಂಡ ಬೇಗ ಅವ್ರ ಲೈಫಿಂದ ದೂರ ಆಗುವಂಥದ್ದು. ಆ ಥರ ಎಲ್ಲ ಆದಾಗ ಆ ಹೆಣ್ಮಕ್ಳು ಬಾಳು ನಿಜವೂ ಹೇಳ್ಬೇಕಂದ್ರೆ ಒಂದ್ಸಲ ನಾಯಿಗಿಂತ ಕೀಳಾಗ್ಬಿಡುತ್ತೆ. ಯಾಕಂದರೆ ಗಂಡ ಅನ್ನೋದೇ ದೈವಶಕ್ತಿ ಅಂತ ಒಂದೊಂದು ಹೆಣ್ಮಕ್ಳು ನಂಬ್ಕೊಂಡಿರುತ್ತೆ. ಅಂಥ ಗಂಡ ಕೈ ಬಿಟ್ಟು ಹೋದಾಗ ಅವ್ರಿಗೆ ತವ್ರ ಮನೇಲೂ ಬೆಲೆ ಇರಲ್ಲ. ಯಾಕಂದರೆ ಕೆಲವು ಹೆಣ್ಮಕ್ಳು ಗಂಡ ಸತ್ತಂಥ ಹೆಣ್ಮಕ್ಳಿಗೆ ತವ್ರ ಬಳಿ ಕಿಂಚಿತ್ತೂ ಬೆಲೆ ಕೊಡಲ್ಲ. ಯಾರ ಬೆಲೆ ತಂದೆ ತಾಯಿಗಳು ಹೆಂಗೋ ಸಹಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಅಕ್ಕಪಕ್ಕದವರು ಚುಚ್ಚು ಮಾತಾಡೋದು, ಗಂಡ ಸತ್ತೋಗೈತೆ ಅವಳಿಗೆ ಅಂತನ್ನೋದು, ಗಂಡ ಬಿಟ್ಟು ಬಂದಿದ್ದಾಳೆ ಅಂತನ್ನೋದು, ಚುಚ್ಚು ಮಾತುಗಳನ್ನ ಆಡುವಂಥದ್ದು. ಅದಾದ ತಕ್ಷಣ ಸಮಾಜ ಇನ್ನೂ ಕೇವಲವಾಗಿ ನೋಡಿದೆ. ಯಾಕೆಂದರೆ ಅವಳು ಯಾರ ಜೊತೆ ಮಾತಾಡಿದ್ರು ತಪ್ಪು, ಕೂತ್ರೆ ತಪ್ಪು, ನಿತ್ರೆ ತಪ್ಪು, ಅವಳನ್ನ ಒಂಥರ ಇದ್ರಾಗ ಮಾಡಾಕ್ಬಿಡ್ತಾರೆ ತವ್ರ ಮನೆಗೆ ಹೋದರೆ. ಆಮೇಲೆ ಈ ಅತ್ತಿಗೆ ನಾದ್ನೀರು ಎಲ್ಲರೂ ಅಲ್ಲ, ಕೆಲವ್ರು ಅತ್ತಿಗೆ ನಾದ್ನೀರು ಅಡ್ಜಸ್ಟ್ ಮಾಡ್ಕೋತಾರೆ, ಹೋಗ್ಲಿ ಬಿಡು ನಮ್ಮಂಗೆ ಇಲ್ಲ ಅಂತ. ಆದರೆ ಇದನ್ನು 100ಕ್ಕೆ 10% ಅಷ್ಟೇ, 10% ಇಲ್ಲ 5% ಅತ್ತಿಗೆದಿರು. ಇಲ್ಲಾಂದರೆ ಅವ್ರುಗಳೇ ಚುಚ್ಚಿ ಮಾತಾಡೋವಂಥದ್ದು, ಗಂಡನ ಬಿಟ್ಟು ಬಂದಿದ್ದಾಳೆ ಹಾಗೆ ಹೀಗೆ ಅಂತ ಮಾತಾಡೋದು. ಆಮೇಲೆ ಒಂದು ಸಂಬಂಧಿಕರ ಮನೆಗೆ ಹೋದಾಗ ಅವಳ ನೋವನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದರೆ ಆ ಹೆಣ್ಣು ಗಂಡನ ಬಿಟ್ಟು ಬಂದಿದ್ದಾಳೆ ಅಂದರೆ ಅದಕ್ಕೆ ಎಷ್ಟು ಅವನು ಹಿಂಸೆ ಕೊಟ್ಟಿರ್ತಾನೆ, ಅವಳಿಗೆ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ, ಏನು ಎಂತು ಅದನ್ನೇನು ಯೋಚನೆ ಮಾಡಲ್ಲ. ಒಟ್ಟಲ್ಲಿ ಎಲ್ಲ ದೂಷಣೆ ಹೆಣ್ಣು ಮಕ್ಕಳಿಗೆ, ಅವಳೇ ಸರಿ ಇಲ್ಲ ಅನ್ನೋದು. ಏನಾಗಲಿ ಕುಡುಕಾಗಲಿ ಏನಾಗಲಿ ಹೊಂದ್ಕೊಂಡು ಹೋಗಬೇಕು, ಹೋಗಬೇಕು ಅಂತ ಈ ಹೆಣ್ಣು ಮಕ್ಕಳ ಬಗ್ಗೆ ದೂಷಣೆ ಮಾಡೋದು. ಈ ಥರ ಮಾಡಿ ಅವಳು ಹಂಗೂ ಹೋಯ್ತಾ ಸಂಬಂಧಿಕರು ಅವಳನ್ನ ಚುಚ್ಚು ಮಾತಾಡೋವಂಥದ್ದು, ತಂದೆ ತಾಯಿಗಳು ಒಂದೊಂದ್ಸಲಿ ಚುಚ್ಚು ಮಾತಾಡೋವಂಥದ್ದು, ಸಾಲ ಸೋಲಿ ಮಾಡಿದೆ ಹೆಂಗೆ ಮಾಡಿದೆ ಅಂತ ಅವರು ಕೈ ಹಿಡಿಯಂಥದ್ದು, ಅಣ್ಣ ತಮ್ಮಂದಿರು ಫ್ರೆಂಡ್ಸ್ಗಳ ಮುಂದೆ ಮರ್ಯಾದೆ ಹೋಯ್ತು ಅಂತನ್ನೋದು. ಮತ್ತು ಇನ್ನೊಂದು, ಹೆಣ್ಮಗಳೇನಾದರೂ ಮನೆ ಬಿಟ್ಟು ಬರ್ತಾಳೆ ಅಂತಂದರೆ ಹಾಗೆಲ್ಲ ಯೋಚನೆ ಮಾಡೋದೇನು ಗೊತ್ತಾ, ಮನೇಲಿ ಮಗ ಇದ್ದಾರೆ, ಒಂದು ಹೆಣ್ಣು ಕೊಡೋಲ್ಲ, ಒಂದು ಗಂಡು ಕೊಡೋಲ್ಲ, ಚಿಕ್ಕ ಮಗಳು ಮದುವೆ ಮಾಡಬೇಕು, ದೊಡ್ಡ ಮಗಳು ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಅಕ್ಕನೇ ಈ ಥರ ಮಾಡ್ಕೊಂಬಂದು ಕೂತ್ಕೊಂಡಿದ್ದಾಳೆ, ತಂಗಿ ಈ ಥರ ಮಾಡ್ಕೊಂಬಂದು ಕೂತ್ಕೊಂಡಿದ್ದಾಳೆ. ಒಟ್ಟಲ್ಲಿ ಎಲ್ಲ ತಪ್ಪು ಹೆಣ್ಣುದೇ ಅನ್ನೋ ಒಂದು ಭಾವನೆಯಲ್ಲಿ ಮಾತಾಡ್ತಾರೆ. ಯಾಕಂದರೆ ಅವ್ನು ಏನಾರ ಮಾಡಲಿ ಎಂಥಾರ ಮಾಡಲಿ ತಿದ್ಕೊಂಡು ಹೋಗಬೇಕು, ಹೋಗಬೇಕು ಅಂತ. ನಾಳೆ ದಿನ ಹೆಣ್ಣಿನ ಪರಿಸ್ಥಿತಿ, ಯಾಕಂದರೆ ಅವಳನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ದಾರೆ. ಯಾಕಂದರೆ ಅವಳು ಒಂದು ಮನುಷ್ಯ ಅಲ್ವಾ, ಅವಳಿಗೂ ಒಂದು ಅವಳದೇ ಆದಂಥ ನೋವು ಇರುತ್ತಲ್ವ. ಈ ಕಡೆ ತಂದೆ ತಾಯಿನೂ ಅರ್ಥ ಮಾಡ್ಕೊಳ್ಳಲ್ಲ, ಅಣ್ಣ ತಮ್ಮಂದಿರೂ ಅರ್ಥ ಮಾಡ್ಕೊಳ್ಳಲ್ಲ, ಕಟ್ಕೊಂಡು ಗಂಡನೂ ಅರ್ಥ ಮಾಡ್ಕೊಳ್ಳಲ್ಲ. ಅವನಿಂದ ನೋವು ತಿಂತಿದ್ದಾಗ ಅತ್ತೆ ಮಾವ ಆದ್ರೂ ನಾನು ಸೊಸೆ ಕಡೆ ಅಂತ ಅಂದ್ಕೊಂಡು ಅವರಾರು ಧೈರ್ಯವಾಗಿ ನಿಂತ್ಕೋಬೇಕು ತಾನೆ, ಅವರು ಇಲ್ಲ. ಏನಾದ್ರು ಒಂದು ಮಗು ಕೈ ಕೊಟ್ಟೋಗ್ಬಿಟ್ರೆ ಆ ಮಗುನ ಪರಿಸ್ಥಿತಿ. ಮತ್ತು ಹೆಣ್ಣಿನ ಮನಸ್ಸು ಯಪ್ಪ ಯಾರಿಗೋ ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲ. ಯಾಕಂದರೆ ಒಂದೊಂದು ಹೆಣ್ಮಕ್ಳ ಲೈಫಲ್ಲಿ ಬಿರುಗಾಳಿನೇ ಎದ್ದೋಗ್ಬಿಡುತ್ತೆ, ಯಾರೂ ಇಲ್ಲದ ಒಂಟಿ ಬದುಕು.
ಆ ಬದುಕಳಿಗೆ ನನ್ನವರಿಲ್ಲ ತನ್ನವರಿಲ್ಲ ಯಾರಂದರೆ ಯಾರಿಲ್ಲ. ಆವಾಗ ಯೋಚನೆ ಮಾಡೋದು ನಾವು ಭೂಮಿ ಭಾರನ ಏನಕ್ಕೆ ಬದುಕ್ತಾ ಇದ್ದೀವಿ ಅಂತ. ಎಷ್ಟೋ ಹೆಣ್ಮಕ್ಳು ನೊಂದು ಬೆಂದು ಏನೇನೋ ಮಾಡ್ಕೊಂಡಿದ್ದುಂಟು. ನಾನು ಹೇಳೋದು ಹೆಣ್ಮಕ್ಳಿಗೆ ತವ್ರ ಮನೆಯೇ ಮುಚ್ಚೋಗ್ಬಿಟ್ರೆ ಇನ್ನು ಎಲ್ಲಿ ಹೋಗ್ತಾರೆ. ತಾನು ಎತ್ತು ಬೆಳೆಸಿ 9 ತಿಂಗಳು ಎತ್ತು ಹೊತ್ತಿರೋ ಸಾಕಿದ ಮಗಳು ಬೇರೆಯವ್ನಿಗೆ ಮದುವೆ ಮಾಡಿಕೊಡ್ತೀವಿ. ಆ ಜಾಗದಲ್ಲಿ ಅವಳಿಗೆ ಬೆಲೆ ಇಲ್ಲ, ಸ್ಥಳ ಇಲ್ಲ, ನೆಮ್ಮದಿ ಇಲ್ಲ, ಏನೂ ಇಲ್ಲ ಅಂದಾಗ ಆ ಹೆಣ್ಣಿಗೆ ತಾಯಿ ಮನೆಯೇ ತಾನೇ ಪ್ರತಿಯೊಂದು ಆಸರೆ ಆಗಬೇಕಾಗಿರೋದು. ಕಷ್ಟನೋ ಸುಖನೋ ಮಗಳನ್ನ ಜೊತೇಲಿ ಇಟ್ಕೊಂಡು ಅವಳಿಗೆ ಧೈರ್ಯ ಇಟ್ಕೊಂಡು ಅವಳ ಮಕ್ಕಳಿಗಿದ್ರೆ ಒಂದು ದಾರಿದೀಪವಾಗಿ ನೀವು ಅವಳ ಜೊತೆಗೆ ನಿಂತ್ಕೊಂಡ್ರೆ ಯಾಕೆ ಹೆಣ್ಮಕ್ಳು ದಾರಿ ತಪ್ಪೋಗ್ತಾರೆ. ತಾಯಿ ಮನೇಲಿ ಆಶ್ರಯ ಇಲ್ಲದಾಗಲೇ ಅವರು ಬೇರೆ ಕಡೆ ಹೋಗ್ತಾರೆ, ಅಲ್ಲಿ ದಾರಿ ತಪ್ತಾರೆ, ಅಲ್ಲಿ ಲೈಫ್ ಹಾಳು ಮಾಡ್ಕೋತಾರೆ, ಇನ್ನೊಂದು ದಾರಿ ತಪ್ಪಿ ಏನೇನೋ ಆಗುತ್ತೆ. ಅದೇ ತಾಯಿ ಮನೇಲಿ ಇಷ್ಟಾಗಲ ಜಾಗ ಅಂತ ಕೊಟ್ಬಿಟ್ಟು ಅವಳಿಗೊಂದು ಸೂರು ಮಾಡಿಕೊಂಡು ಅವಳಿಗೆ ಧೈರ್ಯ ಹೇಳ್ಕೊಂಡು ನಿನ್ನ ಗಂಡ ಇಲ್ಲ ಅಲ್ವಾ, ನಿನ್ನ ಮಕ್ಕಳೇ ನಿನ್ನ ಗಂಡ, ನಾವೇ ಎಲ್ಲ ಅಂದ್ಕೊಂಡು ಅಣ್ಣ ತಮ್ಮಂದಿರು ಕೈ ಜೋಡಿಸ್ಕೊಂಡು ಅವಳಿಗೆ ಅತ್ತಿಗೆ ನಾದಿನಿಯರ ಜೊತೇಲಿ ನಿಂತ್ಕೊಂಡು ಧೈರ್ಯ ತುಂಬಿಕೊಂಡು ಅವಳಿಗೊಂದು ದಾರಿದೀಪ ಮಾಡಿಕೊಟ್ಟು ಜೊತೇಲಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅವಳ ಲೈಫು ಚೆನ್ನಾಗಿರುತ್ತೆ. ಯಾವ ಹೆಣ್ಮಕ್ಳು ಹದಗೆಡಲ್ಲ, ಹಾಳಾಗೋದಿಲ್ಲ, ಲೈಫ್ನ ಹಾಳು ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಆದರೆ ಈಚೀಚೆಗಂತೂ ಕೊಟ್ಟೆ ಕೂಲ್ಗ ಅವಳು ಗಂಡನ ಬಿಟ್ಟು ಬರ್ತಾಳೆ ಅಂದರೆ ಏನಕ್ಕೆ ಬರ್ತೀಯ ಒಟ್ಟಲ್ಲಿ ಅವಳು ತನ್ನ ಮನೆಗೆ ನೆಂಟರಾಗಿ ಹೋಗಬೇಕು ಬರಬೇಕು. ಕೆಲವರಂತೂ ಎಲ್ಲಿ ಆಸ್ತಿಗೆ ಬರ್ತಾಳೋ, ದುಡ್ಡು ಕಿತ್ಕೊಳ್ಳೋಕೆ ಬರ್ತಾಳೋ, ಈ ಒಂದು ಬರೀ ಆಸ್ತಿ ಪಾಸ್ತಿ ಅನ್ನೋದಕ್ಕೆ ಹೋಗ್ತಾರೆ. ಅವಳಿಗೊಂದು ಲೈಫು, ಅವಳು ನಮ್ಮಂಗೆ ಹೆಣ್ಣು ಅನ್ನೋದು ಯಾರೂ ನೋಡೋಲ್ಲ. ಅದಕ್ಕೆ ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗಿ ಹೆಣ್ಮಕ್ಳನ್ನ ನೋಡ್ಕೋತಾರೆ. ಆದರೆ ಕೆಲವರಂತೂ ತಲೆನೇ ಕೆಡ್ಸ್ಕೊಳ್ಳಲ್ಲ, ಹೋಗಿ ಎಲ್ಲೋ ಜೀವನ ಕಟ್ಕೋಗಿ ಏನಾರ ಮಾಡ್ಕೊ ಅಂತ ಬಿಟ್ಬಿಡ್ತಾರೆ. ಪ್ಲೀಸ್ ಯಾವುದೇ ಹೆಣ್ಮಕ್ಳಿಗೂ ತವ್ರ ಮನೆ ಇಲ್ದಂಗೆ ಆಗಬಾರ್ದು. ಅಂದರೆ ಕೆಟ್ಟು ಒಟ್ಟಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋದರೆ ಬೆಲೆನೇ ಇರಲ್ಲ ಬಿಡಿ, ಅದಂತೂ ನಿಜ. ಯಾರೂ ಬೆಲೆ ಕೊಡೋಲ್ಲ. ನಮ್ಮ ಲೈಫ್ ನಾವೇ ಕಟ್ಟಬೇಕಾಗತ್ತೆ. ಬಿದ್ದವನಿಗೆ ಹಾಲ್ಗೊಂದು ಕಲ್ಲು ಅಂತ ಕಷ್ಟದಲ್ಲಿದ್ದವ್ರಿಗೆ ಏನೆಲ್ಲ ಮಾತಾಡ್ತಾರೆ. ಹಾಳಾಗೋರಿಗೆ 108 ದಾರಿನ ತೋರಿಸ್ತಾರೆ. ಒಳ್ಳೇದಾಗ್ತದೆ ಯಾರೂ ತೋರ್ಸೋಕ್ಕೆ ಬರೋಲ್ಲ. ಸಮಾಜನೇ ಸರಿ ಇಲ್ಲ. ಕೆಟ್ಟ ಹೆಣ್ಣಿಗೆ ನೊಂದ ಹೆಣ್ಣಿಗೆ ಏನೇನೋ ಮಾತಾಡ್ತಾರೆ. ಕೆಟ್ಟ ಹೆಣ್ಣು ಚೆನ್ನಾಗಿರ್ತಾಳೆ. ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಾಧ್ಯ ಆದಷ್ಟು ಹೋಗಿ ಅವಮಾನ ಎದುರಿಸೋ ಬದಲು ಸಾಧ್ಯ ಆದಷ್ಟು ನಿಮ್ಮ ಕಾಲ ಮೇಲೆ ನೀವೇ ಇತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇಲ್ಲಿ ಯಾರಿಗೆ ಯಾರೂ ಆಗೋದಿಲ್ಲ. ಯಾಕೆಂದರೆ ನಾವು ಹುಟ್ಟು ಮನೆಗೆ ಯಾವತ್ತಿದ್ರೂ ನೆಂಟ್ರಿಷ್ಟೇ ಆಗಿ ಹೋಗ್ತೀವಿ. ನಮ್ಮ ಮನೆಗೆ ನಾವೇ ನೆಂಟ್ರುಗಳಾಗ್ತೀವಿ, ಹೋಗ್ತೀವಿ. ಅಪ್ಪ ಅಮ್ಮನ ಮನೇಲಿ ಏನಿದ್ರು 2 ದಿನ ಇರಬೇಕು, ಹೋದ್ವಾ, ಊಟ ಮಾಡಿದ್ವಾ, ತಿಂದ್ವಾ, ಅಪ್ಪ ಅಮ್ಮನ ಜೊತೆ ಖುಷಿಯಾಗಿದ್ವಾ, ಅಣ್ಣ ತಮ್ಮಂದಿರ ಜೊತೆ ಇದ್ವಾ, 3 ದಿನಕ್ಕೆ ವಾಪಸ್ ಬರಬೇಕು. ಆಗ ನಮಗೆ ಸ್ವಲ್ಪ ಬೆಲೆ ಗೌರವ ಇರುತ್ತೆ. ಯಾಕಂದರೆ ನಾವು ಅಲ್ಲೇ ಹೋಗ್ತೀವಿ ಅಂತಂದರೆ ಖಂಡಿತ ಬೆಲೆ ಇರಲ್ಲ. ಹಾಗಾಗಿ ಒಂದೊಂದು ಹೆಣ್ಮಕ್ಳು ಏನು ಮಾಡ್ತಾರೆ, ಹೊಡಿಲಿ ಬಡಿಲಿ ಕುಡುಕನೋ ಕುಂಟನೋ ಏನೇ ಆಗಲಿ ಗಂಡನೇ. ಗಂಡನ ಜೊತೆ ಇದ್ದರೆ ಬೆಲೆ, ಗಂಡನ ಜೊತೆ ಇಲ್ದೋದ್ರೆ ನಮಗೆ ಎಲ್ಲೂ ಬೆಲೆ ಸಿಗಲ್ಲ. ಸಮಾಜದಲ್ಲೂ ಬೆಲೆ ಸಿಗಲ್ಲ, ಸಂಬಂಧಿಕರಲ್ಲೂ ಬೆಲೆ ಸಿಗಲ್ಲ, ಅಪ್ಪ ಅಮ್ಮ ಅಣ್ಣ ತಮ್ಮಂದಿರ ಬೆಲೆ ಸಿಗಲ್ಲ ಅಂದ್ಕೊಂಡು ಎಷ್ಟೋ ಹೆಣ್ಮಕ್ಳು ಏನೇ ಬರಲಿ ಎಂತೆ ಬರಲಿ ಜಯಿಸ್ಕೊಂಡು ಗಂಡನ ಜೊತೆ ಬಾಳಾಟ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಯಾಕಂದರೆ ನಾವೇನಾದ್ರು ಕೆಟ್ಬಿಟ್ಟು ಹೋದರೆ ಯಾರೂ ನಮ್ಮನ್ನು ನೋಡಲ್ಲ, ನಮಗೆ ಬೆಲೆ ಇರಲ್ಲ, ನಮಗೆ ಗೌರವ ಇಲ್ಲ ಅನ್ನೋದು ಅದು ಅರ್ಥ ಮಾಡ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ಒಂದೊಂದು ಹೆಣ್ಮಕ್ಳು ನೋಡಿದಾಗ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಲೈಫು ಅನ್ನೋದು ಎಲ್ಲರಿಗೂ ಒಂದೊಂಥರ ಪಾಠ ಕಲಿಸುತ್ತೆ ಅಲ್ವಾ ಫ್ರೆಂಡ್ಸ್. ಯಾಕೆಂದರೆ ಚೆನ್ನಾಗಿದ್ದವನಿಗೆ ಏನೆಲ್ಲ ಒಂದು ನೋವುಗಳಲ್ವ. ಮನುಷ್ಯ ಅನ್ನೋದು ಹೆಣ್ಮಕ್ಳ ಲೈಫಲ್ಲಿ ಯಾಕೆ ಇಷ್ಟೊಂದು ಕ್ರೂರವಾಗಿ ಆಗ್ಬಿಡ್ತಾನೋ ಒಂದೊಂದ್ಸಲಿ ಅಂತ ಅನ್ನಿಸ್ಬಿಡುತ್ತೆ. ಈ ವಿಡಿಯೋ ಇಷ್ಟ